ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ದೀನ್ ನಮಾಜ್ ಇವತ್ತು ಭಾನುವಾರದ ಬ್ಲಾಗ್ ಇದು. ಬೆಳಗ್ಗೆನೆ ತಿಂಡಿ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಯಾವಾಗಲೂ ಇದರಲ್ಲಿ ಬೇಗ ಬೇಗ ತಿಂಡಿ ತಿಂದು ಅಭ್ಯಾಸ ಅಲ್ವಾ. ಸ್ವಲ್ಪ ಲೇಟ್ ಆಗ್ಬಿಟ್ರೆ ಅವ್ರಿಗೆ ತಿಂಡಿ ಬೇಗ ಮಾಡೋದಕ್ಕಿಂತ ಅಂತ ಇರ್ತಾರೆ. ಸೊ ಅದಕ್ಕೋಸ್ಕರ ಇವತ್ತೆದ್ದು ಬೇಗ ದಿಢೀರ್ ಅಂತ. ಇನ್ನೇ ಇವತ್ತಿಂದ ನಾನ್ ವೆಜ್ ಮಾಡಲ್ಲ ನಾವು, ಆದ್ರಿಂದ ಬೇಗ ದಿಢೀರ್ ಅಂತ ಅವಲಕ್ಕಿ ರೆಡಿ ಮಾಡ್ತಾ ಇದ್ದೀನಿ. ಅವಲಕ್ಕಿ ನೆನೆ ಹಾಕಿದ್ವಿ. ಏನು ಮನೆಯೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಯಿತು. ಇವತ್ತು ಏನು ಭೀಮ್ ಅಮಾವಾಸ್ಯೆ ಆಗಿರೋದ್ರಿಂದ ನಗ್ಮನು ಭೀಮ್ ಅಮಾವಾಸ್ಯೆ ಪೂಜೆ ಮಾಡಬೇಕು. ಯಜಮಾನ್ರಿಗೆ ಭೀಮ್ ಅಂತ ಗಂಡ ಅವ್ರಿಗೂ, ಅದರಿಂದ ಅವರು ಹೋಗಿ ಪೂಜೆ ಮಾಡಬೇಕು. ಸೊ ನಗ್ಬೇಡ ಕಡೆ ಶೇಖ ಇಲ್ಲ ಹೇಳದಂಗೆ ನಗು ಬರುತ್ತಕ್ಕ ಅಂತ ಗಂಡ ಅಲ್ವಾ. ಅದರಿಂದ ಅವಳಿಗೆ ಗಂದಿದ ತಕ್ಷಣನೇ ನಗು. ನನ್ನ ಗಂಡ ಭೀಮನ ಅಂತ ಅವಳಿಗೆ ನಗು ಬರ್ತಾ ಇದೆ. ಅವಳು ಒಬ್ಬಳೆ ಇಲ್ಲ, ನಾನು ನನ್ನ ಗಂಡ ಭೀಮ ಅಂತ ಗಂಡಂಗೆ ನಾನು ಪೂಜೆ ಮಾಡ. ನನ್ನ ಗಂಡ ಭೀಮ ಅಂದ್ರೆ ಒಪ್ಕೊಳ್ಳೋಣ, ಯಾಕಂದ್ರೆ ನನ್ನ ಗಂಡ ಸ್ವಲ್ಪ ಪರ್ಸನಾಲಿಟಿ ಹೈಟ್ ಎಲ್ಲ ಇದ್ದಾರೆ. ಅವ್ರ ಗಂಡ ಸಣ್ಣ ಇರಬೇಕು, ಅದಕ್ಕೆ ನನ್ನ ಗಂಡ ಭೀಮನ ಅಂತ ಅವಳೆ ಇಮ್ಯಾಜಿನ್ ಮಾಡ್ಕೊಂಡು ಅವಳೆ ಸರಿ ಕ್ಯಾಮ್ರಾ ಸರಿ ಇಟ್ಕೊಳ್ಳೆ. ಏನು ನಾನು ಬಸ್ವಾ, ನಾನು ನೋಡಿದ್ರೆ ಇಷ್ಟಪ್ಪ, ನೀವು ನೋಡ್ರೆ ಇದೆಯಲ್ಲ ತಮ್ಮನ ತರ ಕಾಣಿಸ್ತೀಯ. ನಾನು ನಗ್ನ ಕುಡ್ದಿಟ್ಲು. ಇವಾಗ ಅದರಿಂದ ಬೇಗ ಅದೇ ಭೀಮ್ ಅಮಾವಾಸ್ಯೆ ಮಾಡ್ಬೇಕು ಅಂತ ಹೇಳಿ ಇವಾಗ ಅವಳು ಹೊರಡ್ತಾ ಇರೋದ್ರಿಂದ ತಿಂಡಿನೂ ಬೇಗ ಬೇಗ ಮಾಡ್ತಾ ಇದ್ದೀನಿ. ಬೆಳಗ್ಗೆನೆ ಬಂದ್ಬಿಟ್ಲೆ 8:30ಗೆ ಪಟಾಪಟ್ ಅಂತೆಲ್ಲ ಕೆಲ್ಸಂತಾಗ ಇವತ್ತು ಭೀಮ್ ಅಮಾವಾಸ್ಯೆ ಮಾಡ್ಬೇಕು, ಹೋಗ್ಬೇಕಕ್ಕ ಮನೆಗೆ ಬೇಗ ಅಂತ. ಸರಿ ಆಯ್ತು ಹೋಗವ ಅಂತ ಹೇಳಿದೆ. ಸೊ ಇವಾಗ ಆಯ್ತು ಫ್ರೆಂಡ್ಸ್, ನೀವೆಲ್ಲರೂ ಹೇಗೆ ಭೀಮ್ ಅಮಾವಾಸ್ಯೆ ಆಚರಣೆ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಇವಾಗ ನಗ್ಮುನಿಂದ ನಮ್ಮ ಯಜಮಾನ್ರು ಭೀಮ್ ಅಂತ ಗಂಡ ಫೋನ್ನ ಶಿಫ್ಟ್ ಮಾಡಿದ್ವಿ ಕ್ಯಾಮ್ರಾ ಮೇಲಾಗಿ. ಅಯ್ಯೋ ತಿಂಡಿ ತಿನ್ಕೊಳೋದಲ್ವಾ, ಉಪವಾಸ ಇರ್ತದೆ. ಇಲ್ಲ ಇಲ್ಲ ಅದಕ್ಕೋಸ್ಕರ ಇನ್ನು ಭುವನ್ ಇದ್ದಾನೆ. ಭುವನ್ ಅವನು ಕೆಲ್ಸದ ಮೇಲೆ ಬಂದಿರೋದು ಆ್ಯಕ್ಚುಲಿ. ಇವಾಗ ಅವನು ಕೂಡ ಹೊರಡ್ತಾನಂತೆ ಅಂತ ಹೇಳ್ದ. ಅವನು ರೆಡಿ ಆಗ್ತಾ ಇದ್ದಾನೆ. ಸೊ ಅಷ್ಟು ಬೇಗ ಬೇಗ ತಿಂಡಿ ಮಾಡಿಬಿಡೋಣ. ಅವ್ನಿಗೆ ಅವಲಕ್ಕಿ ಫೇವ್ರೇಟೆ. ನಮ್ಮ ಆಂಟಿ ಜಾಸ್ತಿ ಅವಲಕ್ಕಿ ಮತ್ತು ಚಪಾತಿ ಮಕ್ಕಳಿಗೆ ಅಂತ ಮಾಡ್ಕೊಡ್ತಾ ಇದ್ದಿದ್ದು ಅದೇ ಜಾಸ್ತಿ. ಸೊ ಅದಕ್ಕೋಸ್ಕರ ಸರಿ ಅಂತ. ಇನ್ನು ನಮ್ಮ ರಕ್ಷಿತೇನು ಇದನ್ನು ತಿನ್ನಲ್ಲ, ಅವನಿಗೆ ಇದಕ್ಕೆ ಸಪರೇಟ್ ಚಟ್ನಿ ಮಾಡ್ಕೊಡ್ಬೇಕಂತೆ. ಸೊ ಅದಕ್ಕೆ ಸರಿ ಆಯಿತು, ಮಾಡೋಣ ಚಟ್ನಿ ಮಾಡ್ಕೊಡೋಣ. ಅವಲಕ್ಕಿ ಜೊತೆ ಕಾಂಬಿನೇಷನ್ ಚಟ್ನಿ ಕೇಳ್ತಾವ ನಮ್ಮ ಅಣ್ಣ. ಅದೆಲ್ಲಿ ತಿಂದಿದ್ನೋ ಗೊತ್ತಿಲ್ಲ. ಎಲ್ಲ ತಿಂದಿರ್ಬೇಕು, ಯಾವುದೋ ಹೋಟೆಲ್ ಗಿಟಲ್ ಕೊಟ್ಟಿರ್ತಾರೆ, ಅದಕ್ಕೆ ಕೇಳ್ತಾವನೆ. ಸೊ ಹಿಂಗೆ ಮೆತ್ತಗಿರ್ಬೇಕು, ಜಾಸ್ತಿ ಈರುಳ್ಳಿ. ಇವತ್ತು ಆ್ಯಕ್ಚುಲಿ ಸೋಮವಾರ ಅಮ್ಮ ಮಾಡೋ ಥರನೇ ಮಾಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಲ್ಲ ಜಾಸ್ತಿ ನಾವು. ಜಾಸ್ತಿ ಟೊಮೊಟೊ, ಜಾಸ್ತಿ ಈರುಳ್ಳಿ ಇದೆಲ್ಲನೂ ಹಾಕಿ ಇವತ್ತು ಸೋಮ್ಗೆ ಇಷ್ಟ ಆಗೋ ಥರನೇ ಅವಲಕ್ಕಿ ಮಾಡಿದ್ದೀವಿ. ಪಾಪ ತಿನ್ಲಿ ಇನ್ನ ಅಂದ್ಬಿಟ್ಟು ಮಾಡಿದ್ವಿ. ಸೊ ಬನ್ನಿ ಇವತ್ತು ಬ್ಲಾಗ್ ಶುರು ಮಾಡೋಣ. ಹೇಗೆ ಹೋಗುತ್ತೆ ಏನು ಇರ್ತಾ ಅಂತ. ಆಲ್ರೆಡಿ ಮನೆಯೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಗಿದೆ. ಇನ್ನೇನಿದ್ರು ಸ್ನಾನ ಮಾಡ್ಕೋಬೇಕು, ಪೂಜೆ ಮಾಡಬೇಕು, ಇಷ್ಟೇ ಕೆಲಸಗಳು. ದೇವಸ್ಥಾನಕ್ಕೆ ಬೇರೆ ಹೋಗಬೇಕು. ಹೇಗೆ ಹೋಗುತ್ತೆ ಏನಿಲ್ಲ ಅಂದರೆ ಇವತ್ತಿನ ಬ್ಲಾಗ್ಗೆ ಶೇರ್ ಮಾಡ್ತೀವಿ. ಓಕೆ, ಟಿಫನ್ ಮಾಡಿ ಬ್ರೇಕ್ಫಾಸ್ಟ್ ನಾವು ಮಾಡಿ ಎಲ್ಲರಿಗೂ ಕೊಟ್ಟು ಕಾಫಿ ಕುಡಿಬೇಕು ಫಸ್ಟ್. ಓಕೆ ಫ್ರೆಂಡ್ಸ್, ಇವಾಗ ಪೂಜೆಗೆಲ್ಲ ರೆಡಿ ಮಾಡಿದ್ದಾಯಿತು. ಪೂಜೆ ಮಾಡಬೇಕು, ಇವಾಗ ದೀಪ ಹಚ್ಚಬೇಕು. ಎಲ್ಲರೂ ಅಬ್ಲಿಗಿಟ ಮನೆಯೆಲ್ಲ ಕ್ಲೀನ್ ಆಗಿತ್ತು ಆಲ್ರೆಡಿ. ನಗ್ಮ ಎಲ್ಲ ಮಾಡಿ ಬೇಗನೆ ಅವಳು ಪೂಜೆ ಮಾಡ್ಬೇಕಂತ ಹೇಳಿ ಹೋದ್ನಲ್ಲ. ಭುವನ್ ಕೂಡ ಹೊರಟ, ಅವ್ನಿಗೆ ಅದೇನು ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ನಾನು ಹಾಗೇನೆ ಹೊರಡ್ತೀನಿ ಅಕ್ಕ, ಊರಿಗೆ ಭದ್ರಾವತಿಗೆ ಹೋಗ್ತೀನಿ ಅಂತ ಹೇಳ್ದ. ಆದ್ದರಿಂದ ಇನ್ನು ನಾನು, ನನ್ನ ಮಗಳು, ನನ್ನ ಪತಿ ದೇವರು, ನನ್ನ ಮಗ, ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ರೂ ಮನೆಯಲ್ಲೇ ಇದ್ದಾರೆ, ರಜಾ ಅಲ್ವಾ. ಅದರಿಂದ ನನ್ನ ಮಗಳಿಗೆ ಸರಿ ಆಲೆ ನಮಸ್ಕಾರ ಮಾಡಿ ಎಲ್ಲ ಹೊರಗಡೆ ಎಲ್ಲ ಹೂವು ಎಲ್ಲ ಕಿತ್ತು ಮಾಡಿ ಬಂದೈತೆ ಆಲೆ. ಓಕೆ, ಇವಾಗ ದೀಪ ಹಚ್ಬಿಡ್ತೀನಿ. ಸೀರೆ ಉಟ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಸೀರೆ ಉಡೋಕೆ ಆಗಿರಲಿಲ್ಲ, ಅದರಿಂದ ಈ ಸರಿ ಅದು ಅಟ್ಲೀಸ್ಟ್ ಸೀರೆಗಳು ಉಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸೀರೆ ನನಗೆ ಈ ಸೀರೆ ಕಂಫರ್ಟಬಲ್ ಫೀಲ್ ಆಗುತ್ತೆ, ಅದಕ್ಕೋಸ್ಕರ ಸೀರೆ ಉಟ್ಕೊಂಡಿದ್ದೀನಿ. ಹೋಗಿ ಇವಾಗ ಫಸ್ಟು ದೇವರಿಗೆ ದೀಪ ಹಚ್ಬಿಟ್ಟು ಆಮೇಲೆ ಗಂಡಂಗೆ ಪೂಜೆ ಮಾಡೋದು. ಸ್ಪೆಷಲ್ ಪೂಜೆ ಅಂತೇಳಿ ಆಮೇಲೆ ಸ್ಪೆಷಲ್ ಪೂಜೆ ಮಾಡೋಣ ಫ್ರೆಂಡ್ಸ್. ಓಕೆನಾ. ಸೊ ಇದು ಸುಮ್ಮನೆ ಕಾಮಿಡಿ ಮಾಡೋದಷ್ಟೇನೆ. ಆಮೇಲೆ ಇದನ್ನು ಏನು ಹಿಂಗೆ ಮಾಡ್ತೀರಾ ಹಂಗೆ ಮಾಡ್ತೀರಾ ಅದಕ್ಕೂ ಕಮೆಂಟ್ ಮಾಡ್ತೀರಾ. ಹಂಗಿಲ್ಲ, ನಮಗೂ ಗೊತ್ತು ಅದು ಭಕ್ತಿ ಅದೆಲ್ಲ ಇದ್ದೇ ಇರುತ್ತೆ, ಪ್ರೀತಿ ಭಕ್ತಿ ಅದೆಲ್ಲ
ಒಂದ್ಸಲಿದೆ ಸುಮ್ಮನೆ ಅದೊಂದು ಕಾಮಿಡಿ ನೋಡಿ. ನಮಗೆ ಗೊತ್ತಿಲ್ದಂಗೆ ಸೋಮ್ ಕೂಡ ಸೇಮ್ ಪಿಂಚ್ ಇಬ್ರು ಒಂದೇ ಆಲ್ಮೋಸ್ಟ್ ಸಿಮಿಲರ್ ಕಲರ್ಸ್ ಇಬ್ರು ಹಾಕೊಂಡ್ಬಿಟ್ಟಿದೀವಿ. ಅವ್ರು ಕನಕಾಂಬರ ಕಲರ್ ಟೈಪ್, ನನ್ನ ಪಿಂಕ್, ಆದರೆ ಸಿಮಿಲರ್ ಕಲರ್ ಬರುತ್ತೆ. ಇದು ಆರೆಂಜ್ ಟೈಪ್ ಮಿಕ್ಸ್ ಇದೆ. ಇದು ಏನು ಕಾಂಬಿನೇಷನ್. ನಮ್ಮಿಬ್ರದ್ದು ಯಾವಾಗ ಫಸ್ಟಿಂದನೂ ಹಿಂಗೇನೆ. ಸ್ಟಾರ್ಟಿಂಗ್ ಸ್ವಲ್ಪ ಎಡಬದ್ವಿ ಅಷ್ಟೇ ಬಿಟ್ರೆ, ಆಮೇಲೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ್ ಶುರು ಮಾಡ್ದಾಗ್ಲಿಂದ ನಾನು ಏನ್ ಯೋಚನೆ ಮಾಡ್ತಾ ಇರ್ತೀನೋ ಸೋಮ್ ಅದನ್ನ ಯೋಚನೆ ಮಾಡ್ತಾ ಇರ್ತಾರೆ. ಇಬ್ರು ಥಿಂಕಿಂಗ್ ಲೆವೆಲ್ ಅನ್ಕೋತೀನಿ. ನಾನು ಯೋಚನೆ ಮಾಡ್ತಾ ಇರ್ತೀನಿ, ಸೋಮ್ ಅದ್ ಮಾಡಿದಾಗ ಏನ್ ಸೋಮ್ ಇದು ಅಂತ ಅವ್ರು ಯೋಚನೆ ಮಾಡೋದು. ನಾನು ಅದನ್ನ ಹೇಳಿದ ತಕ್ಷಣ ನಿಖಿತಾ ಜಸ್ಟ್ ನನ್ನ ತಲೆಯಲ್ಲಿ ಅದೇ ಯೋಚನೆ ಮಾಡ್ತಾ ಇದ್ದೆ, ಅದೇ ನಿಖಿತಾ ನೀನು ಅದನ್ನೇ ಹೇಳ್ದೆ ಅಂತ. ನಮ್ಮಿಬ್ರದ್ದು ಹೀಗಿದೆ. ಏನೋ ಎಲ್ಲರ ಮನೆಯಲ್ಲೂ ಈ ಜಗಳ ಆಡೋದು ಕಿತ್ತಾಡೋದು ಹಂಗೆಲ್ಲ ಇದ್ದಿದ್ದು. ಕಿತ್ತಾಡಲ್ಲ, ಜಗಳ ಮಾಡೋದು, ಕೂಗಾಡೋದು ಅದೆಲ್ಲ ಇದೆ. ಆದರೆ ಅದನ್ನ ಎಕ್ಸ್ಟ್ರೀಮ್ ಲೆವೆಲ್ಗೆಲ್ಲ ಹೋಗೋದಿಲ್ಲ ನಾವು ತಗೊಂಡು. ಅಷ್ಟೇ ಅವರೇ ಬೇಗ ಸೋತ್ಬಿಡ್ತಾರೆ, ನಾನೇ ಸೋಲಲ್ಲ. ಅಂತಿರ್ತೀನಿ. ಆದರೆ ಅವರು ಪಾಪ ಸೋತ್ಬಿಟ್ಟು ಆಯ್ತು ಬಿಡಮ್ಮ ತಾಯಿ ಅಂತ ಹೇಳ್ತಾರೆ. ಹೀಗೆ ಓಕೆ ದೀಪ ಹಚ್ಬಿಡ್ತೀನಿ, ಟೈಮ್ ಆಗ್ಬಿಡುತ್ತೆ. ನನ್ನ ಮಗಳು ಹಠ ಮಾಡ್ತಾವಳು, ಹೊರಗಡೆ ಹೋಗೋಣ ನಡಿ, ಡ್ರೆಸ್ ಹಾಕಿದ್ವಲ್ಲ ಸ್ನಾನ ಮಾಡಿಸಿ ನಡಿ ಹೊರಗಡೆ ಹೋಗೋಣ ಅಂತ ಹೇಳ್ತಾವಳೆ. ಫ್ರೆಂಡ್ಸ್, ಹಾಗೆ ಇವಾಗ ಅಮೆಝಾನ್ನಲ್ಲಿ ಅಮೆಝಾನ್ ಗ್ರೇಟ್ ಫ್ರೀಡಮ್ ಫೆಸ್ಟಿವಲ್ ಸೇಲ್ ನಡೀತಾ ಇದೆ. ಈ ಆಗಸ್ಟ್ 6th 11th ಗೆಟ್ ಮಿನಿಮಮ್ 50% 80%ವರೆಗೂ ಆಫ್ ಪ್ರಾಡಕ್ಟ್ಸ್ಗಳು 1500+ ಟಾಪ್ ಬ್ರ್ಯಾಂಡ್ಸು ಮತ್ತು 4 lakh+ ಸ್ಟೈಲ್ಸ್ ಇದೆ. ಸೊ ನೀವು ಯಾವುದೇ ಬ್ಯೂಟಿ ಆಗಿರ್ಬೋದು, ಫ್ಯಾಷನ್ಸ್ ಆಗಿರ್ಬೋದು, ಯಾವುದೇ ರೀತಿ ಪ್ರಾಡಕ್ಟ್ಗಳು ಬೇಕು ಅಂತಂದರೆ ಇಷ್ಟು ಆಫರ್ ಇರೋವಂಥ ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ. ಒಂದ್ಸರಿ ಅಮೆಝಾನ್ ಆ್ಯಪ್ನ ಚೆಕ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಪ್ರಾಡಕ್ಟ್ ಲಿಂಕ್ಸು ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಫ್ರೆಂಡ್ಸ್. ಓಕೆನಾ? ಇನ್ನು ನಾನು ದೀಪ ಹಚ್ಚೋಣ ಅಂತ ಇದು ಮಾಡಿದೆ. ಕುಚಿಮಾಲೆ ಎಲ್ಲ ಅದು ಇದು ಟಾಯ್ಸ್ ಆಟ ಸಾಮಾನೆಲ್ಲ ಅಂಟ್ತಾ ಇದ್ಲು. ನಾನು ಹಾಗೆ ಹೇಳಿದೆ ಸೊಮ್ಗೆ, ನೀವು ಹೊರಗಡೆ ದೀಪ ಹಚ್ಚಿ, ನಾನು ಒಳಗಡೆ ದೀಪ ಹಚ್ಚತೀನಿ ಅಂತ ಹೇಳಿದೆ. ನಾನು ನಾರ್ಮಲಿ ತುಪ್ಪದ ಬತ್ತಿ ಬರುತ್ತಲ್ವ ಅದನ್ನೇ ಹಚ್ಚೋದು. ಸೋಮ ಅದನ್ನು ಹಚ್ಚತೀನಿ ಬಿಡು ನಾನೇ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ರು. ಕುಶಿಮ ಒಂದೇ ಸಮ ಆಟ ಆವಾಗಲೇ ಹೆಂಗೆ ಕಿರ್ಚ್ಕೋತಾ ಇದ್ಲು ಅದೇ ಥರನೇ. ನನಗೆ ಯಾಕೆ ಹಿಂಗೆ ಕಿರ್ಚ್ಕೋತಾಳೆ ಅನ್ನೋದು ಗೊತ್ತಾಗಲ್ಲ. ನನಗೆ ಯಾರೋ ಲಾಸ್ಟ್ ಟೈಮ್ ಕಮೆಂಟ್ ಮಾಡಿದರು, ನಿಖಿತಾ ಮಕ್ಕಳಿಗೆ ಮಾತಾಡೋದಕ್ಕೆ ಬರೋದಿಲ್ವಲ್ಲ, ಅವ್ರು ಅದನ್ನು ಹೇಳ್ಕೊಳ್ಳೋದಕ್ಕೆ ಏನು ಅಂತ ಗೊತ್ತಾಗೋದಿಲ್ಲ, ಅದಕ್ಕೆ ಅದನ್ನು ಕಿರ್ಚೋ ಮೂಲಕ ಅವರು ಹೇಳ್ತಾರೆ ಅಷ್ಟೇನೇನೆ. ಅದು ಯಾವಾಗ ಸ್ಟಾಪ್ ಆಗುತ್ತೆ ಅಂದರೆ ಅವ್ರಿಗೆ ಮಾತಾಡೋಕ್ಕೆ ಬರೋಕ್ಕೆ ಶುರು ಆಗುತ್ತಲ್ಲ, ಆವಾಗ ಇದೆಲ್ಲ ಸ್ಟಾಪ್ ಆಗುತ್ತೆ ಅಂತ ಹೇಳಿದ್ರು. ಎಸ್, ನನಗೂ ಅದು ನಿಜ ಅನ್ನಿಸ್ತು. ಹೌದು, ಅವಳೇನೋ ಹೇಳೋಕ್ಕೆ ಬರ್ತಾ ಇರ್ತಾಳೆ, ಅದು ನಮಗೆ ಅರ್ಥ ಆಗೋದಿಲ್ಲ. ಆವಾಗ ಏನು ಮಾಡ್ತಾಳೆ ಅಂದರೆ ಜೋರಾಗಿ ಕಿರ್ಚ್ಕೊತಾಳೆ. ಅದೇ ನಾವು ಅರ್ಥ ಮಾಡ್ಕೊಂಡ್ಬಿಟ್ವಿ ಅಂದರೆ ಸುಮ್ಮನೆ ಸೈಲೆಂಟಾಗಿರ್ತಾಳೆ. ಅವಾಗ ಅನ್ನಿಸ್ತು ಮೇ ಬಿ ಅದೇ ಕರೆಕ್ಟು, ಅವಳು ಮಾತಾಡೋಕ್ಕೆ ಬರೋಕ್ಕೆ ಶುರು ಆಯಿತು ಅಂತಂದರೆ ಅವಳು ಕಿರ್ಚೋದು ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ನಾನು ಅಲ್ಲಿವರೆಗೂ ಸುಮ್ಮನೆ ಇರಬೇಕು. ಇನ್ನೊಂದು 6 ತಿಂಗಳು ಒಂದು ವರ್ಷದಷ್ಟಕ್ಕೆ ಅವಳು ಮಾತಾಡೋಕ್ಕೆ ಶುರು ಮಾಡ್ಕೊಂಡು ಬಿಡ್ತಾಳೆ. ಆಮೇಲೆ ಇದೆಲ್ಲ ಕಿರ್ಚಾಟ ಎಲ್ಲ ಸರಿ ಹೋಗುತ್ತೆ ಅಲ್ವಾ, ಅಲ್ಲಿವರೆಗೂ ನಾವೇ ತಾಳ್ಮೆಯಿಂದ ಇರಬೇಕು ಅಷ್ಟೇ. ಇವಾಗ ನೋಡಿ, ಅವಳು ಗಂಟೆ ಹೊಡಿತಾಳೆ, ಆಮೇಲೆ ಕಡ್ಡಿ ಬೀಳುತ್ತಾಳೆ, ಕೊಡ್ರಿ ಅಂತ ಹೇಳ್ತಾಳೆ. ಇಲ್ಲಾಂತಂದರೆ ಹೊರಗಡೆ ಕರ್ಕೊಂಡು ನಡೀರಿ ಅಂತಾಳೆ. ಇಲ್ಲ, ಅವಳು ಹೇಳ್ದಂಗೆ ಕೇಳಬೇಕು, ಇಲ್ಲಾಂತಂದರೆ ಹೊರಗಡೆ ಕರ್ಕೊಂಡು ಹೋಗಬೇಕು, ಅಷ್ಟೇ ಅವಳು. ಸರಿ, ಅವಳು ಹೇಳ್ದಂಗೆ ಕೇಳಬೇಕಲ್ವ, ಆಯ್ತಮ್ಮ ಅಂತ. ಎಲ್ಲರೂ ಹಿಂಗೆ ರೈಟ್ ಸೈಡು ತಿರುಗಿಸಕ್ಕೆ ಹೋದರೆ ಕಡ್ಡಿ ಅವಳು ಈ ಕಡೆ ನಾವು ಲೆಫ್ಟ್ ಸೈಡಿಂದ ತಿರುಗಿಸ್ರೆ ಅವಳು ರೈಟ್ ಸೈಡಿಂದ ತಿರುಗಿಸ್ತಾಯಿದ್ಲು. ಅದನ್ನು ಹೇಳ್ಕೊಟ್ಟೆ ಅವಳಿಗೆ. ಅಮ್ಮ ಹಂಗಲ್ಲಮ್ಮ, ಹಿಂಗೆ ತಿರುಗಿಸ್ಬೇಕು ಅಂತ ಹೇಳಿದ್ರೆ ಇಲ್ಲ, ಮತ್ತೆ ಅದೇ ಥರನೇ ಮಾಡ್ತಾಯಿದ್ಲು. ಸೊ ಸರಿ ಆಯಿತು ಬಿಡು ಅಂದ್ಕೊಂಡು ಇನ್ನು ಮಂಗಳಾರತಿ ಮಾಡ್ತಾಯಿದ್ದೀನಿ ನಾನು. ಸೋಮಂತು ಭಕ್ತಿ ತುಂಬ ಅವರಿಗೆ. ಯಾವಾಗ್ಲೂ ಸುಮಾರು ಜನ ಕೇಳ್ತಾರೆ, ನಿಖಿತಾ ಎಷ್ಟು ಸೋಮಣ್ಣ ಎಷ್ಟು ಭಕ್ತಿ ಇದೆ ಅಲ್ಲ ಅವ್ರಿಗೆ. ಅವರು ಡೈಲಿ ದೇವರಿಗೆ ಕೈ ಮುಗ್ದಂಗೆ, ಆಮೇಲೆ ಶ್ಲೋಕಗಳನ್ನ ಹೇಳ್ದಂಗೆ ಅವರೇ ಅದೇ ಕಾರಣಕ್ಕೂ ಹೋಗೋದಿಲ್ಲ. ಆ್ಯಂಡ್ ಜೊತೆಗೆ ನಾನು ಪೂಜೆ ಮಾಡುವಾಗ ಒಂದಷ್ಟು ಶ್ಲೋಕಗಳನ್ನ ಹೇಳ್ತಾ ಇರ್ತೀನಿ. ಇನ್ನೂ ಒಂದಷ್ಟು ಸುಮಾರು ಜನ ಕೇಳ್ತಾಯಿದ್ರು. ನನ್ನ 5 ವರ್ಷ 6 ವರ್ಷದ ಜರ್ನಿನಲ್ಲಿ ನಾನು 1-2-3 ವೀಡಿಯೋದಲ್ಲಿ ನಾನು ಹೇಳೋ ಡೈಲಿ ಸ್ತೋತ್ರಗಳನ್ನ ನಾನು ಹೇಳಿದ್ದೀನಿ. ಖಂಡಿತ ಇನ್ಯಾವಾಗಲಾದ್ರು ನಾನು ಫ್ರೀ ಇರೋ ಟೈಮಲ್ಲಿ ಆವಾಗ ಬೇಕಿದ್ರೆ ಡೈರೆಕ್ಟಾಗಿ ಯಾವ ಸ್ತೋತ್ರಗಳನ್ನ ಹೇಳ್ತೀನಿ, ಅದು ಯಾವುದಕ್ಕೆ ಸಂಬಂಧ ಪಟ್ಟಿರೋ ಅಂಥ ಶ್ಲೋಕಗಳು ಅನ್ನೋದನ್ನ ನಾನು ತಿಳಿಸ್ತೀನಿ. ನಾನು ಒಂದೊಂದು ದೇವರಿಗೆ ಒಂದೊಂದು ಶ್ಲೋಕಗಳು ಅನ್ನೋ ಥರ ಬಾಯ್ಪಾಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದು ಫಸ್ಟಿಂದನೂ ಅಷ್ಟೇ ನನಗೆ. ಹಾಗೆ ಅದನ್ನು ಅದೇ ಶ್ಲೋಕಗಳು ಹೇಳ್ತೀವಿ. ಇವಾಗ ದೀಪ ಹಚ್ಚುವಾಗ ಫಸ್ಟು ವಿಘ್ನೇಶ್ವರದ್ದು, ಆಮೇಲೆ ದೀಪ ಹಚ್ಚುವಾಗ ಒಂದು ಸ್ತೋತ್ರ ಆಗಿರ್ಬೋದು, ಆಮೇಲೆ ಮನೆ ದೇವರು ಮತ್ತು ತಿರುಪತಿ ತಿಮ್ಮಪ್ಪ ಆಗಿರ್ಬೋದು, ಮತ್ತು ಶಿವ ಪಾರ್ವತಿ, ಈ ಥರ ಎಲ್ಲ ದೇವ್ರುಗಳು, ರಾಘವೇಂದ್ರ ಸ್ವಾಮಿ, ಈ ಥರ ಎಲ್ಲ ದೇವ್ರುಗಳಿಗೂ ಒಂದೊಂದು ಸ್ತೋತ್ರಗಳನ್ನ ನಾನು
ನಾವು ಹೇಳ್ತೀವಿ. ನಾನು ಅಷ್ಟೇ, ಸೋಮ್ ಅಷ್ಟೇ, ಇಬ್ಬರೂ ಅಷ್ಟೇ. ಒಬ್ರನ್ನೊಬ್ರು ಹೇಳ್ತಾ ಒಬ್ರನ್ನೊಬ್ರು ಅದು ಕೇಳಿಸ್ಕೊಂಡು ಕಲ್ತ್ಕೊಂಡ್ವಿ. ಕೆಲವೊಂದು ಇನ್ನು ದೇವಸ್ಥಾನಗಳಿಗೆಲ್ಲ ಹೋಗ್ತಿರ್ತೀವಲ್ಲ, ಆ ದೇವಸ್ಥಾನಗಳಿಗೆ ಹೋದಾಗ ಅದನ್ನು ಓದಿ ಅದನ್ನು ನೋಡಿ ಕಲ್ತ್ಕೊಂಡ್ವಿ. ಹಾಗೆ ಕೆಲವೊಂದು ನನ್ನ ಬುಕ್ ಇತ್ತು, ಬುಕ್ಕಲ್ಲಿ ನನಗೆ ಬೇಕಾಗಿರೋ ಅಂಥದ್ದನ್ನ ಸ್ತೋತ್ರಗಳನ್ನ ಓದಿ ಬಾಯ್ಪಾಟ್ ಮಾಡಿಕೊಂಡು, ಅಂದರೆ ಡೈಲಿ ಹೇಳ್ತಾ ಬುಕ್ ನೋಡ್ಕೊಂಡು ಅದನ್ನ ಹಂಗೆ ಪ್ರಾಕ್ಟೀಸ್ ಆಗುತ್ತೆ, ಹಾಗೆ ಕಲ್ತ್ಕೊಂಡಿದ್ದು. ನನಗೆ ಮೇನ್ ಬೇಕಾಗಿರೋ ಅಂಥದ್ದು ಮಾತ್ರ ನಾನು ಹೇಳ್ಕೊತೀನಿ. ಅದು ಹೇಳಿದ್ರೇ ನನಗೆ ಮನಸ್ಸಿಗೆ ನೆಮ್ಮದಿಯಾಗಿ ಪೂಜೆ ಮಾಡಿದೆ ಅಂತ ಅನಿಸುತ್ತೆ. ಇಲ್ಲ ಅಂತಂದರೆ ಏನೋ ಒಂಥರ ಅನಿಸುತ್ತೆ. ಹೀಗೆ ನನಗೆ ಯಾವಾಗಲೂ ಇನ್ನು ಇವಾಗ ನೋಡಿ ಆಯಿತು, ಒಂದು ಸ್ವಲ್ಪ ಹೊತ್ತು ಪೂಜೆ ಮಾಡಿ ಕೂತ್ಕೊಂಡ್ವಿ. ಶುರು ಆಯಿತು ಇನ್ನು. ನಡೀರಿ ಪಪ್ಪ ಅವಳು ಕುತ್ಕೊಳ್ಳೋಕೆ ಸೋಮನ್ನ ಬಿಡ್ತಾನೆ ಇಲ್ಲ. ಪಪ್ಪ ನಡೀರಿ, ಇಲ್ಲ ಚಾಕಿ ಕೊಡು ನಡೀರಿ ನಿನಗೆ ಅಂತ. ಅವರು ಸೋಮ್ಗೆ ಹೆಂಗೆ ಅಂತಂದರೆ ಮಗಳು ತುಂಬ ಪ್ರೀತಿ, ಏನು ಮಾಡೋಂಗಿಲ್ಲ. ಇಲ್ಲ ಈ ಕಡೆ ಇಲ್ಲ ಅವಳನ್ನ ಆ ಕಡೆ ಕರ್ಕೊಂಡು ಹೋಗ್ಲಾ ಅನ್ನೋ ಥರ ಕನ್ಫ್ಯೂಷನ್ ಅವ್ರಿಗೆ. ನಾನಂದೆ ಸರಿ ಒಂದು ಸ್ವಲ್ಪ ಹೊತ್ತು ಇರಿ, ಸುಮ್ಮನಾಗ್ತಾಳೆ ಅಂತ ಹೇಳಿದೆ. ಇಲ್ಲ ನೀವು ಬರಲಿಲ್ವ, ಸರಿ ಬಿಡಿ ನಾನೇ ಹೋಗ್ತೀನಿ ಅಂತ ಹೇಳ್ತಾಳೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ದೀಪ ಉರಿತೈತಲ್ಲ, ದೀಪ ಕೆಡ್ಸೋಕೆ ಹೋಗ್ತಾಳೆ, ಇಲ್ಲ ಕಡ್ಡಿ ಇದು ತರಲೆ ತುಂಟುತನ ಆ ಥರ ಎಲ್ಲ ಹೇಳೋದಕ್ಕಾಗೋದಿಲ್ಲ ಆಯಿತಾ. ಅವಳು ತುಂಬಾ ಇದಿದ್ದಾಳೆ. ಎಷ್ಟು ಗೊತ್ತಾ, ಏನು ಮಾಡಿದ್ರೆ ನಮ್ಮಪ್ಪ ಕೇಳ್ತಾರೆ, ಏನು ಮಾಡಿದ್ರೆ ನಾನು ಇವಾಗಲೂ ಅಷ್ಟೇ, ಅಪ್ಪ ಬೇಕಾ ಅಮ್ಮ ಬೇಕಾ ಅಂತ ಹೇಳಿದ್ರೆ ಅಪ್ಪ ಇರುವಾಗ ಅಪ್ಪ ಅಂತಾಳೆ, ಅಮ್ಮ ಇರುವಾಗ ಅಮ್ಮ ಅಂತ ಹೇಳ್ತಾಳೆ. ಗೊತ್ತಾ, ಇವಾಗಲೂ ಎಷ್ಟು ಚಾಲು ಇದ್ದಾಳೆ ಅವಳು. ಓ ಯಪ್ಪ, ಈಗಿನ ಮಕ್ಕಳು, ನನ್ನ ಮಗಳು ಅಂತಲೇ ಇಲ್ಲ, ಈಗಿನ ಪ್ರತಿಯೊಬ್ಬ ಮಕ್ಕಳು ತುಂಬಾ ಶಾರ್ಪ್ ಇದ್ದಾರೆ. ನಾನು ಇದನ್ನು ಪ್ರತಿಯೊಂದು ಬಾರಿ ವ್ಲಾಗ್ಸ್ಗಳಲ್ಲಿ ಹೇಳ್ತಾನೆ ಇರ್ತೀನಿ. ಇನ್ನು ಪೂಜೆ ಮಾಡಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿತ್ತು. ಆಮೇಲೆ ಮತ್ತೆ ಇವಾಗ ಗಂಡನ ಪಾದ ಪೂಜೆ ಮಾಡಬೇಕು ಅಲ್ವಾ, ಅದನ್ನು ಮಾಡ್ತಾಯಿದ್ದೀನಿ. ಸೋಮ್ಗೆ ಆ್ಯಕ್ಚುಲಿ ನಿಜ ಹೇಳಬೇಕಂತಂದರೆ ಇದೆಲ್ಲ ಇಷ್ಟನಿಲ್ಲ. ನಿಖಿತಾ ಇದೆಲ್ಲ ಯಾಕೆ ನಿಖಿತಾ, ಇದೆಲ್ಲ ಬೇಕಾ, ಮನಸ್ಸಲ್ಲಿರಬೇಕು ಕಣೆ ನಿನಗೆ ಗಂಡ ಅನ್ನೋ ಪ್ರೀತಿ, ಇದೆಲ್ಲ ಏನಕ್ಕೆ ಅಂತ. ಆದರೂ ಇದು ಭೀಮ್ನ ಮೋಸೆ ಕಣ್ರಿ. ಭೀಮ್ನಂತ ಗಂಡ ಅವ್ರಿಗೆ ಆಯುಸ್ಸು ಆರೋಗ್ಯ ಚೆನ್ನಾಗಿ ಕೊಡಪ್ಪ ಅಂತ ಕೇಳ್ಕೊಬೇಕು ರೀ ಅಂತ ಹೇಳ್ಬಿಟ್ಟು ನಾನು ಹಂಗೆ ಸ್ವಲ್ಪ ಮಾಡ್ತೆ. ವರ್ಷ ನಾನು ಆ್ಯಕ್ಚುಲಿ ತುಂಬಾ ಕಾಮಿಡಿ ಮಾಡಿಕೊಂಡು ಹಾಗೇ ವಾಯ್ಸ್ ಓವರ್ ಕೊಡ್ತಾರಿಲ್ಲ, ಹಾಗೇ ಮಾಡ್ತಾಯಿದ್ದೆ. ಈ ವರ್ಷ ನನಗೆ ಯಾಕೋ ಒಂಥರ ಮನಸ್ಸಿಗೆ ಒಂದು ಸ್ವಲ್ಪ ಬೇಜಾರು ಥರ ಫೀಲ್ ಆಗ್ತಾಯಿತ್ತು. ಆದ್ದರಿಂದ ನಾನು ಏನು ಅಷ್ಟಾಗೇನು ವೀಡಿಯೋನೂ ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ. ಹಾಗೆಯೇ ಸುಮ್ಮನೆ ಶಾರ್ಟಾಗಿ ಒಂದು ಪೂಜೆ ಮಾಡಿಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಇನ್ನು ನಾನು ಪಾಯಸ ಮಾಡಿದ್ದೆ, ಒಂದು ಸ್ವಲ್ಪ ಸಬ್ಬಕ್ಕಿ ಮತ್ತು ಶಾವಿಗೆ ಹಾಕ್ಬಿಟ್ಟು ಹಾಲು ಖೀರ್ ಥರ ಮಾಡಿದ್ದೆ. ಇನ್ನು ರಕ್ಷಿತ್ ಒಂದಷ್ಟು ಶಾರ್ಟ್ಸ್ಗೆ ರೀಲ್ ಮಾಡೋದಕ್ಕೆ ಅಂತ ನಾವು ತೊಗೊಳ್ತಾ ಇದ್ದ. ನಾನು ಹೇಳ್ತಿದ್ದೆ, ಅಯ್ಯೋ ಬಿಡೋ ರಕ್ಷಿತ್, ಅದರಲ್ಲಿ ಏನು ಇನ್ನು ಇದೇ ಟ್ರೈಪಾಡ್ಗೆ ಹಾಕಿದ್ಯಲ್ಲ ವೀಡಿಯೋ, ಅದೇ ಆಗುತ್ತೆ ಅಂತ ಹೇಳ್ತಿದ್ದೆ. ನೀವು ಸುಮ್ಮನಿರಮ್ಮ, ನಿಮ್ಮ ಪಾಡಿಗೆ ನೀವು, ನಾನೇನೋ ಮಾಡ್ಕೋತೀನಿ ಅಂತ ಹೇಳ್ತಿದ್ದ. ಇನ್ನು ಖುಷಿಮ ಬಂದ್ಬಿಟ್ಟು ಏನು ಮಾಡ್ತಾವ್ರೆ ನಮ್ಮಮ್ಮ, ಅಮ್ಮ ಏನು ಮಾಡ್ತಾಯಿದ್ಯಮ್ಮ ಅಂತ ಕೇಳ್ತಾನೆ ಇದ್ಲು. ಅಂದರೆ ಅವಳಿಗೆ ಅಲ್ಲಿ ಪಾಯಸ ಇಟ್ಟಿದ್ದಾನಲ್ಲ, ಇಲ್ಲ ಪಾಯಸ ಕೊಡಮ್ಮ ನನಗೆ ಅಂತ ಅವಳು ಅದನ್ನು ಕೇಳ್ತಾ ಇದ್ಲು. ಇಲ್ಲ ಅಂತಂದರೆ ಕರ್ಪೂರ ಎತ್ಕೊಳ್ಳೋದು ಆ ಥರ ಎಲ್ಲ ಇದು ಮಾಡ್ತಾಯಿದ್ಲು. ಅವಳಿಗೆ ಹೊಸ ಥರ ಅಲ್ವಾ. ಹೋದ ವರ್ಷ ಅವಳು ಇನ್ನೂ ಚಿಕ್ಕವಳಿದ್ಲು, ಈ ವರ್ಷ ನೋಡಿ ಏನು ಮಾಡ್ತವ್ರಿ ನಮ್ಮಪ್ಪ ಅಮ್ಮ ಅನ್ನೋ ಥರ ಅವಳಿಗೆ. ಸೊ ಒಂಥರ ನಿಜವಾಗ್ಲೂ ನನಗೆ ಎಲ್ಲರೂ ನಾನು ಹೇಳೋಕ್ಕಿಂತ ಸುಮಾರು ಜನ ನನಗೆ ಹೇಳ್ತಾ ಇರ್ತಾರೆ, ನಿಜವಾಗ್ಲೂ ನೀನು 7 ಜನ್ಮದಲ್ಲೂ ಪುಣ್ಯ ಮಾಡಿದೆಯಾ ಇಂಥ ಗಂಡನ್ನು ಪಡೆಯೋದಕ್ಕೆ ಅಂತ ಸುಮಾರು ಜನ ನನಗೆ ಹೇಳಿದ್ದೀರಾ. ನಿಜವಾಗ್ಲೂ ಹೌದು, ನಾನು 7 ಜನ ಪುಣ್ಯ ಮಾಡಿದ್ದೀನಿ ಇಂಥ ಗಂಡನ ಪಡೆಯೋದಕ್ಕೆ ಅಂತ ನಾನು ನಿಜವಾಗ್ಲೂ ಹೇಳ್ತೀನಿ. ಯಾಕೆ ಅಂತಂದರೆ ಸೋಮ್ ಅಷ್ಟು ನನ್ನನ್ನು ಅರ್ಥ ಮಾಡಿಕೊಂಡು ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಹಾಗೆ ಸೋಮ್ ನನ್ನ ಬ್ಯಾಕ್ ಸಪೋರ್ಟ್ ಅಂತಲೇ ಹೇಳ್ತೀನಿ. ನನ್ನ ಎಲ್ಲ ಕೆಲಸಗಳಿಗೆ ನನ್ನ ಬ್ಯಾಕ್ ಸಪೋರ್ಟಾಗಿ ಒಂದು ಹೆಣ್ಣು ಮಗುಗೆ ಊರು ಬಿಟ್ಟು ಊರು ಬಂದಿರೋಳು ನಾನು. ಅಂದರೆ ಹಳ್ಳಿಯಿಂದ ಭದ್ರಾವತಿಯಿಂದ ಬೆಂಗಳೂರಿಗೆ ಬಂದು ನಾನು ಇಷ್ಟು ಒಂದು ಎತ್ತರಕ್ಕೆ ಬೆಳೆಯೋಕ್ಕೆ ಕಾರಣ ನನ್ನ ಗಂಡ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಪೂಜೆ ಎಲ್ಲ ಮಾಡಿದಾಯಿತು, ಊಟ ಮಾಡಬೇಕು. ಸ್ವಲ್ಪ ಶಾವಿಗೆ ಪಾಯಸ ಮಾಡಿದ್ದೆ, ನೈವೇದ್ಯಕ್ಕೂ ಆಗಿರ್ತಿದ್ದೆ. ಹಾಗೆ ಇವಾಗ ಸೋಮು ಕೂಡ ಅದೇ ಕೊಟ್ಟೆ, ಅದನ್ನು ತಿಂತಾರೆ. ಇವಾಗ ಮೊಸರನ್ನ ತಿನ್ಕೊತಾರಂತೆ, ಬಿಸಿ ಅನ್ನ ಮಾಡಿದ್ದೆ, ಮೊಸರನ್ನ ತಿನ್ಕೊತೀವಿ ಅಂತ ಹೇಳಿದ್ರು. ಪೂಜೆ ಮಾಡೋವ್ರನ್ನ ಒಂಥರ, ಪೂಜೆ ಮಾಡೋವ್ರಿಗೂ ಸಮಾಧಾನ ಇಲ್ಲ, ಪೂಜೆ ಮಾಡಿದ್ಮೇಲೆ ಒಂಥರ ಸಮಾಧಾನ ಥರ ಅನ್ನಿಸ್ತು. ಓಕೆ, ಇವಾಗ ನನ್ನ ಮಗಳಿಗೆ ಒಂದು ಸ್ವಲ್ಪ ಊಟ ಮಾಡಿಸ್ಬೇಕು. ಅದರಿಂದ ಆಟ ಆಡ್ತಾಯಿತ್ತದು. ಅದನ್ನು ಅವ್ರ ಅಪ್ಪನ ಇಷ್ಟೊತ್ತರೆಗೂ ಪಾಪ ನಡಿ ಪಾಪ ಡ್ರೆಸ್ ಆಗಿ ಅವ್ರಪ್ಪ ಹೇಳಿದ್ರು ಹೊರಗಡೆ ಹೋಗೋಣ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಅವಳು ಅದನ್ನೇ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಲು. ಪಾಪ ಕರ್ಕೊಂಡು ಹೋಗ್ಲೂ ಇಲ್ಲ, ಏನಿಲ್ಲ. ಇವಾಗ ಅವರು ಹೊರಗಡೆ ಹೋಗ್ಬೇಕಂತೆ, ಸಂಡೇ ಅಲ್ವಾ ಅವ್ರಿಗೆ. ಪಾಪ ನೆನ್ನೆನೂ ಎಲ್ಲೂ ಹೊರಗಡೆ ಹೋಗಿಲ್ಲ, ಇವತ್ತು ಎಲ್ಲೂ ಹೊರಗಡೆ ಹೋಗಿಲ್ಲ. ಅದರಿಂದ ನಾನು ಹೋಗ್ಬೇಕು ನಿಖಿತ ಅಂತ ಹೇಳಿ. ಹೋಗ್ಬೇಕಾರಿ
ಕ್ರಿಕೆಟ್ ಆಡಕ್ಕೆ ಫ್ರೆಂಡ್ಶಿಪ್ ಡೇ ಅಲ್ವಾ ಮಲ್ಲೇಶ್ವರಂ ಎಷ್ಟು 18th ಕ್ರಾಸಾ 18th ಕ್ರಾಸ್ ಅಲ್ಲಿ ಆಟ ಆಡಲಿಕ್ಕೆ ಅಂತ ಹೋಗ್ತಾ ಇದ್ದಾರೆ ಇವರೆಲ್ಲ ಚಡ್ಡಿ ದೋಸ್ತಗಳು ಅದರಿಂದ ಓಕೆ ನಂಗೆ ಅರ್ಜೆಂಟಿಗೆ ಬೇಕಾದಾಗ ಸೇಫ್ಟಿ ಪಿನ್ಗಳು ಸಿಕ್ಕೋದಿಲ್ಲ ಅದೇ ಹಿಂಗೆ ಒಂಥರ ಅಯ್ಯಪ್ಪ ಅದಕ್ಕೆ ಹಿಂಗೆಲ್ಲ ಹಾಕೊಂಡು ಇನ್ನೇನು ನಾನೇನು ಜಾಸ್ತಿ ಹೊತ್ತೇನು ಸೀರೆ ಉಟ್ಕೊಂಡು ದಿನ ಪೂರ ಏನಿಲ್ಲ ಅಲ್ವಾ ಸ್ವಲ್ಪ ಹೊತ್ತು ಮಾತ್ರ ಅಲ್ವಾ ಅಂದ್ಕೊಂಡು ಹಾಗೆ ಮಾಡಿ ಓಕೆ ಒಂದು ಸ್ವಲ್ಪ ಹೊಟ್ಟೆ ಹಸ್ವಾಗ್ತಾಯಿದೆ ಒಂಚೂರು ಊಟ ಮಾಡ್ಬಿಡ್ತೀನಿ ಸುಸ್ತಾಗ್ತಾಯಿದೆ ನನಗೆ ಬೆಳಗ್ಗೆ ಒಂದು ಸ್ವಲ್ಪ ಇಷ್ಟೇ ಅವಲಕ್ಕಿ ತಿಂದಿದ್ದು ನಾನು ಜಾಸ್ತಿ ತಿನ್ನಕ್ಕೆ ಹೋಗಲಿಲ್ಲ ಆದ್ದರಿಂದ ಇವಾಗ ಹೊಟ್ಟೆ ಹಸು ಜಾಸ್ತಿ ಆಗ್ತಾಯಿದೆ ಅದಕ್ಕೋಸ್ಕರ ಇಲ್ಲ ಏನು ಚೆನ್ನಾಗಿದೆ ಹಾಂ ಓಕೆ ಆಯ್ತು ಖುಷಿ ಮಾಡಿ ಖುಷಿ ಅದು ಒಂದು ಹಾಂ ಹೇಳಿಸ್ಬಿಡೋಣ ಹಾಯ್ ಮಾಡ್ಬಿಡು ಎಲ್ರಿಗೂ ಹಾಯ್ ಹಾಯ್ ಒಲ್ಲಮ್ಮ ನನ್ನ ಬಂಗಾರ ಇದು ಓಕೆ ಮತ್ತೆ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಓಕೆ ಏನಮ್ಮ ಓಕೆ ಫ್ರೆಂಡ್ಸ್ ಇವಾಗ ಊಟ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಮ್ಮ ನನ್ನ ಮಗು ಐಸ್ ಕ್ರೀಮ್ ಅಲ್ಲ ಅದು ಇವಾಗ ದೋಸೆಗೆ ನೆನೆ ಹಾಕೋಣ ಇರೋ ಅಂದ್ಬಿಟ್ಟು ದೋಸೆಗೆ ನೆನೆ ಹಾಕ್ತಾ ಇದ್ದೀನಿ ನನ್ನ ಮಗಳು ಅಮ್ಮ ಐಸ್ ಕ್ರೀಮ್ ಅಮ್ಮ ಅದು ಅಂತ ಕೇಳ್ತಾಳೆ ಐಸ್ ಕ್ರೀಮ್ ಇತ್ತು ಹಾಂ ಎಂತ ನೋನಾ ಅದಕ್ಕೆ ಐಸ್ ಕ್ರೀಮ್ ಅಮ್ಮ ಅಂತಾಳೆ ನಾನು ಇದರಲ್ಲಿ ಮೆಂತ್ಯ ಇಟ್ಟಿದ್ದೀನಿ ಇಲ್ಲಿ ಮೆಂತ್ಯ ಕಾಳು ಇಟ್ಟಿದ್ದೀನಿ ದೋಸೆಗೆ ಏನೇನು ಹಾಕ್ತೀನಿ ಅನ್ನೋ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇನ್ನು ನನಗೆ ಜಾಸ್ತಿ ಹೀಟ್ ಬಾಡಿ ಖುಷಿಮಗೂ ಅಷ್ಟೇ ಹೀಟ್ ಬಾಡಿನೇ ಆದ್ದರಿಂದ ನಾನೇನು ಮಾಡ್ತಿದ್ದೀನಿ ಅಂದರೆ ಇತ್ತೀಚೆಗೆ ದೋಸೆಗೆ ನೆನೆ ಹಾಕುವಾಗ ಅಕ್ಕಿ ನೆನೆ ಹಾಕ್ಲಿಕ್ಕೆ ಹಾಕ್ತೀನಲ್ಲ ಆವಾಗ ಉದ್ದಿನಬೇಳೆ ಜೊತೆಗೆ ಇನ್ನು ಸಬ್ಬಕ್ಕಿ ಮತ್ತು ಬಾರ್ಲಕ್ಕಿ ಮತ್ತು ಇದೆಲ್ಲನೂ ಹಾಕಿ ಮಿಕ್ಸ್ ಮಾಡಿಬಿಟ್ಟು ದೋಸೆ ಮಾಡ್ತೀನಿ ದೋಸೆ ಆಗಲಿ ಇಡ್ಲಿ ಆಗಲಿ ಎಲ್ಲ ಅದಕ್ಕೂ ಬಾರ್ಲಕ್ಕಿ ಸಬ್ಬಕ್ಕಿ ಎರಡೂ ಹಾಕ್ತೀನಿ ನೀವು ಈ ರೀತಿ ಮಾಡ್ಬೋದು ಬೇಕಿದ್ದರೆ ನೆನೆ ಹಾಕ್ಬಿಟ್ಟು ಆಮೇಲೆ ರುಬ್ಬಿಟ್ಟು ದೋಸೆ ಇಡ್ಲಿ ಮಾಡ್ಬೋದು ಇದ್ರ ಜೊತೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಮೆಂತ್ಯನೂ ಕೂಡ ಹಾಕಿದ್ದೀನಿ ಇಡ್ಲಿ ಮಾಡೋಂಗಿದ್ರೆ ಮೆಂತ್ಯ ಹಾಕೋದಿಲ್ಲ ಯಾಕಂದರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಅಂತ ಇವತ್ತು ದೋಸೆ ಮಾಡೋದೇ ನನ್ನ ಪ್ಲ್ಯಾನ್ ಆಗಿತ್ತು ಅದರಿಂದ ಇನ್ನು ಬೆಳಗ್ಗೆ ಅವಲಕ್ಕಿ ಮಾಡಿದ್ದೆ ಅಲ್ವಾ ಅವಲಕ್ಕಿ ಜಾಸ್ತಿ ಆಗಿತ್ತು ಅಂದ್ಬಿಟ್ಟು ಸ್ವಲ್ಪ ಅವಲಕ್ಕಿ ಎತ್ತಿಟ್ಟಿದ್ದೆ ಏನಾದ್ರು ದೋಸೆ ನೆನೆ ಹಾಕಿದ್ರೆ ಅದೇ ಅವಲಕ್ಕಿ ಹಾಕಿದ್ರಾಯ್ತು ಬಿಡು ಅಂತ ಹೇಳಿಬಿಟ್ಟು ಇನ್ನು ಅದನ್ನೆಲ್ಲ ಹಾಕಿ ಇವಾಗ ಅಕ್ಕಿ ಎಲ್ಲ ಚೆನ್ನಾಗಿ ತೊಳೆದು ನೆನೆಯಲಿಕ್ಕೆ ಬಿಟ್ಟಿದ್ದೀನಿ ಇವಾಗ ಮನೆಯೆಲ್ಲ ಇನ್ನೊಂದು ಸರಿ ಗುಡಿಸ್ಕೊಂಡು ಬಂದೆ ಕ್ಲೀನ್ ಮಾಡ್ಕೊಂಡು ಬಂದೆ ಸಂಜೆ ಅಲ್ವಾ ಇನ್ನೊಂದು ಸರಿ ದೀಪ ಹಚ್ಬೇಕು ಅಂತ ಸಂಜೆ ಇವಾಗ 5:30 ಆಗಿದೆ ನಾನು ಸುಬ್ಬಕ್ಕ ಏನು ಮಾಡ್ತಾ ಇದೀಯಾ ಏನದು ಅಲ್ಲಿ ರಕ್ಷಿತಣ್ಣಂಗೆ ಕೊಡೋಗು ರಕ್ಷಿತಣ್ಣಂಗೆ ಕೊಟ್ಬಿಡ್ರಿ ಅದು ಇವಾಗ ಈ ಕಡೆ ಬಂದು ನನ್ನ ಮಗನಿಗೆ ಬ್ರೆಡ್ ಟೋಸ್ಟ್ ಬೇಕಂತೆ ಅದಕ್ಕೆ ಅಮ್ಮ ಅಯ್ಯೋ ಆ ಕಡೆ ನಿಂತ್ಕೊಂಡೆ ಸಿದೋಯ್ತು ಅದಕ್ಕೆ ಮಾಡ್ತಾಯಿದ್ದೀನಿ ನಮಗೆ ತುಪ್ಪ ಹಚ್ಚಿರೋದಂದರೆ ನಂಗೆ ತುಂಬ ಇಷ್ಟ ಸೊ ಅದಕ್ಕೆ ನನಗೊಂದು 2 ಸ್ಲೈಸು ಅವನಿಗೊಂದು 2 ಸ್ಲೈಸು ಹೊರಪ್ಪ ಬಂದರೆ ಒಂದು 2 ಸ್ಲೈಸ್ ತಿಂತಾರೆ ಅಂತ ಪಾಯಸ ಬಿಸಿ ಮಾಡಿಕೊಡಮ್ಮ ಪಾಯಸ ಸಬ್ಬಕ್ಕಿ ಹಾಕಿ ಪಾಯಸ ಮಾಡಿದ್ದೆ ಪಾಯಸ ಬಿಸಿ ಮಾಡಿಕೊಡಮ್ಮ ಅಂದ ಬಿಸಿ ಮಾಡಿಕೊಟ್ಟೆ ಇವಾಗ ಹೊಗೆ ಬರ್ತಾ ಇದೆ ಸಬ್ಬಕ್ಕಿ ಹಾಕಿದ್ದೀನಿ ಸೊ ಕುಡಿತಿದ್ದಾನೆ ಅದಕ್ಕೆ ಕಾಫಿ 2 ಆಪ್ಷನ್ ಕೇಳ್ದ ಸರಿ ಅದನ್ನು ಕುಡಿ ಇದನ್ನು ಮಾಡಿ ಇಟ್ಟಿರ್ತೀನಿ ಬೇಕಂದರೆ ಆಮೇಲಿಂದ ತಿನ್ನಪ್ಪ ಅಂದೆ ನೋಡಿ ಹಿಂಗೆ ಕ್ಯಾಮ್ರಾ ಎತ್ಕೊಂಡು ನಿಂತ್ಕೊಂಡ್ರೆ ಕಿಚನಲ್ಲಿ ಈ ವ್ಲಾಗರ್ಸ್ ಎಡವಟ್ಟು ಏನಾಗುತ್ತೆ ಅಂದರೆ ಈ ಥರ ಆಗುತ್ತೆ ಫ್ರೆಂಡ್ಸ್ ನೋಡಿ ಅವಾಗಿಂದ ಎಷ್ಟು ಕೇರ್ಫುಲ್ಲಾಗಿ ಸಿದೋಗ್ಬಾರ್ದು ಅಂತ ಮಾಡ್ಕೊಂಡು ಬಂದೆ ಅಲ್ಲಿ ಮಾತಾಡ್ಕೊಂಡು ನಿಂತ್ಕೊಂಡಲ್ಲ ಅದಕ್ಕೆ ಸಿದೋಯ್ತು ಸಣ್ಣ ಫ್ಲೇಮಲ್ಲೇ ಇಟ್ಟಿದ್ದೀನಿ ಆದರೂ ಸಿದು ಎಂತಮ್ಮ ಏನಮ್ಮ ನೋ ಇವಾಗಿಲ್ಲ ಮತ್ತೆ ಸ್ನಾನ ಇಲ್ಲ ಅದು ಪುಚಿ ಇದೆ ಹೋದರೆ ಜಿರ್ಲೆ ಇಟ್ಕೋತತೆ ನನ್ನ ಮಗುಗೆ ದಿನಕ್ಕೆ ಮಗಳಿಗೆ ದಿನಕ್ಕೆ 2 ರಿಂದ 3 ಸರಿ ಸ್ನಾನ ಆಗಲೇಬೇಕು ಕಂಪಲ್ಸರಿ ಕಮ್ಮಿ ಅಂತ ನೋಡಿ ಕಮ್ಮಿ ಹೇಳ್ಕೊಡ್ತೀನಿ ಇವಾಗ ಇಲ್ಲ ಹುಷಾರಿಲ್ಲ ಅಂತ ಸುಮ್ಮನೆ ಇಲ್ಲ ಅಂದರೆ ಹೇಳ್ಕೊಟ್ಟಾಗುತ್ತೆ ತಿಂತಾನೆ ಇಲ್ಲ ಏನು ಇಷ್ಟಿಷ್ಟೇ ನಾನು ಅವಳು ಎಷ್ಟು ತಿಂತಾಳೆ ಅಷ್ಟೇ ಕಲ್ಲಂಗಡಿ ಹಣ್ಣು ಕೊಡ್ತಾಯಿದ್ದೀನಿ ಬಾಳೆಹಣ್ಣು ಕೊಡ್ತಾಯಿದ್ದೀನಿ ತಿನ್ನು ಆರಾಮಾಗಿ ತಿನ್ನು ಆಮೇಲೆ ಇಷ್ಟಿಷ್ಟೇ ತಿನ್ನವ ನನ್ನ ಮಗಳೇ ಸಾಕು ಅಂತ ಬಿಟ್ಬಿಟ್ಟಿದ್ದೀನಿ ಕಿರ್ಚಾಡ್ತವಳೆ ಸರಿ ಕಾಫಿ ಮಾಡಿ ಒಂದ್ಸರಿ ಇನ್ನೊಂದ್ಸರಿ ದೀಪ ಹಚ್ಚಬೇಕು ಆಮೇಲೆ ಇನ್ನೂ ಸ್ವಲ್ಪ ಕೆಲಸ ಇದೆ ಅದೆಲ್ಲನೂ ಕಂಪ್ಲೀಟ್ ಮಾಡ್ಕೊಬೇಕು ಇವಾಗ ನಾನು ಇವತ್ತಿಂದ ಶ್ರಾವಣ ಶುರು ಹಬ್ಬಗಳು ಶುರು ಒಂಥರ ಖುಷಿ ಅಪ್ಪ ಶ್ರಾವಣ ಮಾಸ ಬಂತು ಅಂದ್ರೆ ಖುಷಿ ಯಾವಾಗಲೂ ಮನೇಲಿ ಪೂಜೆ ಹಬ್ಬಗಳು ಶುರು ಅಂದರೆ ಏನೋ ಒಂಥರ ಮೈಂಡು ಫ್ರೀ ಅನಿಸುತ್ತೆ ಏನು ನೋಡಿ ಅಲ್ಲಿ ಕರ್ಕೊಂಡು ಇವಾಗ ಬಾತ್ರೂಮ್ ಕಡೆಗೆ ಹೋಯ್ತಾಳೆ
ಇಲ್ಲೋಗು ಇಲ್ಲಿ ಆಟಾಡೋಗು, ಇಲ್ಲಿ ಆಟಾಡೋಗು, ಬಾಲ್ಕನಿಲಿ ಆಟಾಡೋಗು, ಬಾಲ್ಕನಿಲಿ ಆಟಾಡೋಗು. ಯಪ್ಪ ಹಿಂಗಾರು ಡೈವರ್ಟ್ ಮಾಡ್ಬಿಡ್ತೀನಿ ಅವಳು ಅತ್ಲಾಗಿ. ಹಂಗಾರು ಹೋಗಿ ಅತ್ಲಾಗ ಅವಳ ಪಾಡಿಗಳೆಲ್ಲ ಆಟ ಆಡ್ತಿರ್ತಾಳೆ. ಹೋಗಿ ಫ್ರೆಂಡ್ಸ್, ಇವಾಗ ಸೋಮ್ ಬಂದರು, ಕ್ರಿಕೆಟ್ ಹೋಗಿದ್ರಲ್ಲ ಆಟ ಆಡಲಿಕ್ಕೆ ಬಂದಿದ ತಕ್ಷಣನೇ ಅಡುಗೆ ಏನು ಮಾಡಲಿ ಅಂತ ಹೇಳ್ತಿದ್ದೆ. ಅದಕ್ಕೆ ಸೋಮ್ ಬಂದರು, ಎಲ್ಲರೂ ಹೊರಗಡೆ ಹೋಗೋಣ ಬಾ ಇವತ್ತು ಅಂತ ಹೇಳಿದ್ರು. ಇನ್ನು ನಮ್ಮ ಅಪಾರ್ಟ್ಮೆಂಟಲ್ಲೇ ಒಬ್ಬರಿದ್ದಾರೆ, ಅವರು ಸುಷ್ಮಾ ಅಂತ, ಅವರು ಒಂದು ಹೋಟೆಲ್ ಓಪನ್ ಮಾಡಿದ್ದಾರೆ. ಅವ್ರು ಆಲ್ರೆಡಿ ಹೋಟೆಲ್ ಫೀಲ್ಡಲ್ಲೇ ಇರೋದು. ಅವರು ಇವಾಗ ಹೊಸದಾಗಿ ಓಪನ್ ಮಾಡಿದ್ದಾರೆ. ಅದಕ್ಕೆ ಹೋಗಿ ಬರೋಣ ಬಾ ನಿಖಿತ. ಅವ್ರು ಯಾವಾಗಲೂ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಹಾಕ್ತಾ ಇರ್ತಾರೆ, ಈ ಥರ ಇದೆ ಮೆನು, ಈ ಥರ ಇದೆ ಅಂತ. ಸೋಮ್ ಹೇಳ್ತಾ ಇದ್ರು ಟ್ರೈ ಮಾಡ್ಬೇಕು ನಿಖಿತ ಹೋಗಿ ಅಂತ. ಸೊ ಆದ್ರಿಂದ ಇವತ್ತು ಹೋಗಿ ಬರುವ ಅಂತ. ಇದರಲ್ಲಿ ಜಾಲಹಳ್ಳಿ ಕ್ರಾಸ್ ಪೀಣ್ಯನ ಜಾಲಹಳ್ಳಿ ಕ್ರಾಸ್ ಅಲ್ಲಿ ಇರೋದು. ನೋಡೋಣ ಬನ್ನಿ, ನಿಮ್ಗಳಿಗೂ ಯಾರಿಗಾದ್ರೂ ಒಂಚೂರು ಹೇಳ್ದಾಗುತ್ತೆ. ಹೋಗಿ ಚೆನ್ನಾಗಿದ್ರೆ ನಿಮಗೂ ಕೂಡ ಅದ್ರ ಬಗ್ಗೆ ರಿವ್ಯೂ ಕೊಡ್ತೀನಿ, ಹೇಗಿದೆ ಏನು ಎತ್ತ ಅಂದ್ಬಿಟ್ಟು ಒಂದು ರಿವ್ಯೂ ಕೊಡ್ತೀನಿ. ಕುಶಿಮಾ ಸೋಮ್ ಇಬ್ರು ಹೊರಗಡೆ ಹೊರಟ್ರು. ನಾವಿವಾಗ ನಾನು ನನ್ನ ಮಗ ಓಡ್ತಾ ಇದ್ವಿ. ನನ್ನ ಮಗ ಹೇಳ್ತಾನಮ್ಮ, ಎಷ್ಟು ದಿನ ಆಯ್ತಮ್ಮ ನೀನು ಹೋಟ್ಲು ಊಟ ಮಾಡಿಸಿ, ಕರ್ಕೊಂಡು ಹೋಗಮ್ಮ ಎಲ್ಲಾದ್ರೂ ಯಾವ್ದಾದ್ರು ಹೋಟೆಲ್ಗೆ ಊಟ ಮಾಡ್ಸೋಕ್ಕೆ ಅಂತ. ಅದಕ್ಕೆ ಆಯ್ತು, ಹೆಂಗಿದ್ರು ಅಡುಗೆ ಮಾಡಿಲ್ಲ, ಬಾರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಸೊ ಬನ್ನಿ ಹೋಗುವ. ಇನ್ನು ಹೋಟೆಲ್ಗೆ ಬಂದ್ವಿ, ಎಲ್ಲ ರಿಸರ್ವ್ ಆಗಿಬಿಟ್ಟಿತ್ತು. ಹಾಗೆ ತುಂಬಾ ರಶ್ ಇದ್ದರು, ಸಂಡೇ ಅಲ್ವಾ. ಆದ್ದರಿಂದ ನಾನು ಹೇಳ್ದೆ ಅಲ್ಲ, ಫಸ್ಟ್ ಟೈಮ್ ಬರ್ತಾ ಇರೋದು ಅಂತ. ಎಲ್ಲ ಇವ್ರು ಏನು ಮಾಡಿದ್ದಾರೆ ಅಂದರೆ ಹೋಟೆಲ್ಗೆ ಎಲ್ಲ ಎಕ್ಸ್ಪೀರಿಯನ್ಸ್ ಶೆಫ್ಸ್ನೇ ಇಟ್ಕೊಂಡಿದ್ದಾರೆ. ಎಲ್ಲ ಆ್ಯಕ್ಟಿವ್ ಆಗಿದ್ರು ತುಂಬಾ. ಮತ್ತು ಏನು ತೊಗೊಳ್ಳೋಣ ಫುಡ್ಡು ಅಂತ ಅನ್ನುವಾಗ ಒಂದು ಊಟ ಬಂದ್ಬಿಟ್ಟು ಒಂದು ಮಿನಿ ಮತ್ತು ಇನ್ನೊಂದು ಅನ್ಲಿಮಿಟೆಡ್ ಅಂತ ಇತ್ತು. ಅನ್ಲಿಮಿಟೆಡ್ 3 ತೊಗೊಂಡ್ವಿ. ಅಂದರೆ ಮಿನಿ ಅಂತ ಅಂದರೆ ಒಂದು ಏನು 200 ಏನೋ ಇತ್ತು, ಇನ್ನೊಂದು 250 ಇತ್ತು. ಇದು ಚೆನ್ನಾಗಿತ್ತು, ಎಷ್ಟು ಚೆನ್ನಾಗಿತ್ತು. ಫಸ್ಟಿಗೆ ಸೂಪ್ ಕೊಟ್ಟರು, ಅದು ಚೆನ್ನಾಗಿತ್ತು, ಇದು ಚೆನ್ನಾಗಿತ್ತು. ನನಗೆ ಒಂದು ಸ್ವಲ್ಪ ಅದು ಸ್ಟಾರ್ಟಿಂಗ್ ಟೇಸ್ಟ್ ಮಾಡ್ತಿದ್ದಂಗೆ ವಾವ್ ಸೂಪರ್ ಅನ್ನೋ ಥರ ಫೀಲ್ ಆಯಿತು. ಇನ್ನು ಕುಶಿಮಾನ ಹಿಡಿಯೋಷ್ಟರಲ್ಲಿ ನನಗೆ ಅಲ್ಲೇ ಆಗೋಯ್ತು, ಯಾವ ವೀಡಿಯೋನೂ ಇಲ್ಲ. ಯಾಕೆಂದರೆ ನಮ್ಮನೇಲಿ ಏನು ಗೊತ್ತಾ, ನಾನೇ ವೀಡಿಯೋ ಮಾಡಬೇಕು, ಯಾರು ವೀಡಿಯೋ ಮಾಡಲ್ಲ. ಅವಳು ಮಗು ಇಟ್ಕೊಂಡಿದ್ದಾಳಲ್ಲ, ಮಗುಗೆ ತಿನ್ನಿಸ್ತಾ ಇದ್ದಾಳ, ವೀಡಿಯೋ ಮಾಡೋಣ ಅಂತಿಲ್ಲ. ನಾನು ಯಾವಾಗಲಾರು ಈ ವೀಡಿಯೋ ಮಾಡೋಕ್ಕಾಗಲ್ವ ನಿಮ್ಗೆ ಯಾರಿಗೂ ಹಂಗೆ ಹಿಂಗೆ ಅಂತೆಲ್ಲ ಶುರು ಮಾಡಿದಾಗ ಆವಾಗ ಕ್ಯಾಮ್ರಾನ ತೊಗೊಂಡು ಆನ್ ಮಾಡ್ತಾರೆ. ನನಗೆ ಅದು ಇಷ್ಟ ಇಲ್ಲ. ಅದಕ್ಕೋಸ್ಕರ ಸರಿ ಬೇಡ ಬಿಡು ಅಂತ ಅಂದ್ಕೊಂಡು ಇರೋದನ್ನೇ ಶಾರ್ಟಾಗಿ ಇದು ಮಾಡಿದೆ. ತುಂಬ ಫುಡ್ ಚೆನ್ನಾಗಿತ್ತು. ಇದು ಅಲ್ಲಿ ಇದು ಜಾಲಹಳ್ಳಿ ಕ್ರಾಸ್ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅಲ್ಲೇ ಇರೋದು ಈ ಹೋಟೆಲ್ಲು. ಫ್ರೆಂಡ್ಸ್, ಇವಾಗ ಮನೆಗೆ ಬಂದ್ವಿ. ಟೈಮ್ 9:15 ಇವಾಗ ಅನಿಸ್ತಿದೆ. ಹಾಂ, ಆಯಿತು ವೀಡಿಯೋ ಮಾಡ್ತಾ ಇದ್ದೀನಿ. 9:52. ಏನು ಅನ್ನಿಸ್ತಿದೆ? ಏನು ಅನಿಸ್ತಾ ಇಲ್ವಾ? ವೀಡಿಯೋ ಆನ್ ಮಾಡಿದ್ದು ಏನು ಅನಿಸ್ತಾ ಇಲ್ಲ ಅವನಿಗೆ. ಓಕೆ, ಊಟ ಮಾಡ್ಕೊಂಡ್ವಿ, ಚೆನ್ನಾಗಿತ್ತು ಊಟ. ಕುಶಿಮಾ ಇಟ್ಕೊಂಡು ಸ್ವಲ್ಪ ಕಷ್ಟ. ಮಕ್ಳು ಕರ್ಕೊಂಡು ಅವಳು ಹೋಗಿ ಆಟ ಆಡ್ಕೊಂಡು ತಿರ್ಗಾಡ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ಲು. ಅವಳನ್ನ ಇಟ್ಕೊಂಡು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಊಟ ಚೆನ್ನಾಗಿತ್ತು. ಎಲ್ಲಿ ಗೊತ್ತಾ? ಯಾವ್ದು? ಜಾಲಹಳ್ಳಿ ಕ್ರಾಸ್ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅಲ್ಲಿ ಸಾಗರ್ ಪಕ್ಕದ ಹೋಟೆಲು. ಒಂಥರ ಎಲ್ಲ ಚೆನ್ನಾಗಿತ್ತು. ನನಗೆ ಆ ಫಸ್ಟಿಗೆ ಸ್ಟಾರ್ಟರ್ಸ್ ಅದು ತುಂಬ ಇಷ್ಟ ಆಯಿತು. ಚೆನ್ನಾಗಿತ್ತು ಎಲ್ಲ. ನಾನು ಲೈಟಾಗಿ ನಾವು ಅನ್ಲಿಮಿಟೆಡ್ ತೊಗೊಂಡಿದ್ವಿ. ಲಿಮಿಟೆಡ್ 140, ಅನ್ಲಿಮಿಟೆಡ್ 249 ಏನೋ ಇತ್ತು. ಆಯಿತು, ಓಕೆ, ಹೋಗ್ಬೋದು. ವಿಸಿಟ್ ಮಾಡಿ ಅಲ್ಲೆಲ್ಲರೂ ಜಾಲಹಳ್ಳಿ ಕ್ರಾಸಲ್ಲಿ ಬಂದರೆ ಸವಿಸಾಗರ ಯಾವುದು ಹೇಳಿದ ಅದರ ಪಕ್ಕದೇನೆ. ಅದು ಹೆಸರೇ ಗೊತ್ತಾಗಲಿಲ್ವಲ್ಲ ರಶೀತ್ ಯಾವುದು ಅಂತ. ವಿಡಿಯೋನೇ ಮಾಡ್ಕೊಳ್ಳಿಲ್ಲ ನಾವು. ಕುಶಿಮಾ ಇದು ಮಾಡ್ತಾ ಇಲ್ಲ, ಮಾಡ್ಕೊಳ್ಳೇ ಇಲ್ಲ. ಆದ್ದರಿಂದ ಇನ್ನು ಇದು ವಾಟರ್ ಮೆಲನ್ ಜ್ಯೂಸ್ ತೊಗೊಂಡಿದ್ವಿ. ಅವಳು ಅದನ್ನು ಕುಡಿದ್ಲು, ಕುಶಿಮಾ ಸ್ವಲ್ಪ ಕುಡಿದ್ಲು. ನೋಡ್ಬೇಕು ಇವಾಗ ಏನು ಊಟ ಮಾಡ್ತಾಳೆ ಇವಾಗ ನೋಡ್ಕೊಂಡಿದ್ದು ಅದನ್ನೇ ಜೈ ಅನ್ಸೋದು. ಸೊ ಆ್ಯಂಡ್ ಇವತ್ತಿನ ಇನ್ನು ತುಂಬ ದಿನ ಆಗಿತ್ತು ಹೋಟೆಲ್ಗೆ ಊಟಕ್ಕೆ ಹೋಗಿ. ಆದ್ದರಿಂದ ರಕ್ಷಿತ್ ಫೋರ್ಸ್ ಮಾಡ್ತಾಯಿದ್ದ. ನನಗಂತೂ ನಿಜ ಹೇಳ್ತೀನಿ, ಅಲ್ಲಿ ತಿನ್ಬೇಕಾ ಏನು ಮನೆಯಲ್ಲಿ ಅವರೆಕಾಳು ಹಾಕ್ಬಿಟ್ಟು ಪಲಾವ್ ಮಾಡೋಣ ಅಂದ್ಕೊಂಡಿದ್ದೆ. ಮಾಡೇ ಇಲ್ಲ ಪಲಾವ್ನ. ಅದನ್ನ ಮಾಡಿಬಿಡೋಣ, ಬಿಸಿ ಬಿಸಿ ಇಷ್ಟ ಆಗುತ್ತೆ. ಸೋಮು ನಂಗೂ ಇಷ್ಟ ಆಗುತ್ತೆ, ಖುಷಿಗೂ ಸ್ವಲ್ಪ ಬಿಸಿ ಬಿಸಿ ತಿಂತ ಅನ್ಕೊಂಡೆ. ಇವ್ನು ರಕ್ಷಿತಮ್ಮ ಏನಮ್ಮ ಇಷ್ಟು ದಿನ ಆಯಿತು ಎಲ್ಲೂ ಕರ್ಕೊಂಡೋಗಿಲ್ಲ ಅಂತಿದ್ರೆ. ಸೋಮ್ ಮಧ್ಯಾಹ್ನ ಕೂಡ ಹೀಗೆ ಹೋಗೋಣ ಮಧ್ಯಾಹ್ನ ಊಟಕ್ಕೆ, ಇಲ್ಲಿ ಸುಷ್ಮಾ ಅವರು ಇದಾರಲ್ಲ, ಅವ್ರು ಹೋಟೆಲ್ ಓಪನ್ ಮಾಡಿದ್ರೆ ಹೋಗೋಣ ಅಂತ ಹೇಳ್ತಾ ಇದ್ರಾ. ಸರಿ ಆಯಿತು, ಹಂಗಿದ್ರೆ ಹೋಗ್ಬಿಟ್ಟು ಬಂದ್ಬಿಡೋಣ, ಅವ್ನು ಬೇರೆ ಫೋರ್ಸ್ ಮಾಡ್ತವನಲ್ಲ ಅಂತ ಅಂದ್ಕೊಂಡು ಹೋಗಿದ್ದು. ಹಿಂಗಾಯ್ತು. ಇನ್ನು ನಾಳೆ ಬೆಳಗ್ಗೆ ಏನಾಗುತ್ತೆ ಏನೋ ಅನ್ನೋದು ನಾಳೆಗೆ ನೋಡ್ಕೊಬೇಕು. ಇವತ್ತಿನ ಜ್ಯೋತಿರ್ಭೀಮೇಶ್ವರ ವ್ರತ ಅಂದರೆ ಭೀಮನ ಅಮಾವಾಸ್ಯೆ ದಿನದ ಬ್ಲಾಗ್ ಇದಾಗಿತ್ತು ಫ್ರೆಂಡ್ಸ್. ಪೂಜೆ ನನ್ನ ಜೊತೆಗೆ ಮನೆಯಲ್ಲಿ ಎಲ್ಲರೂ ಇದ್ದಿದ್ದು, ನನ್ನ ಜೊತೆಗೆ ಹೋಟೆಲ್ ಹೋಗಿ ಊಟ ಮಾಡ್ಕೊಂಡು ಬಂದಿತ್ತು. ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗ್. ಇವತ್ತಿನ ಬ್ಲಾಗಲ್ಲಿ ಏನು ಮಾಡ್ತೀನಿ, ಬ್ಲಾಗ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಆ್ಯಂಡ್ ಮತ್ತು ನಾನು ಇನ್ನೊಂದು ಹೊಸ
ಬ್ಲಾಗ್ ನಂದು ಸಿಗ್ತೀನಿ. ಇವಾಗ ಬಂದು ಸೈಲೆಂಟ್ ಇದೆ ಮನೆ. ಕುಶಿಮಾ ಮತ್ತು ಸೋಮ್ ಇಬ್ಬರು ಆ ಕಡೆ ಹೋದ್ರು, ಸ್ವಿಮ್ಮಿಂಗ್ ಪೂಲ್ ಹತ್ರ ಕರ್ಕೊಂಡು ಹೋದ್ರು. ಸೊ ಹಂಗೆ ಅವಳು ಯೂಶಲಿ ಬರ್ತಿದ್ದಂಗೆ ಆ ಕಡೆ ಕರ್ಕೊಂಡು ಹೋಗಿ ಬಂದೇ ಬರ್ತಾಳೆ ಅವ್ರ ಅಪ್ಪನ. ಅದರಿಂದ ಆ ಕಡೆ ಹೋಗಿ ಬರ್ತಾರೆ. ಬರೋಷ್ಟರಲ್ಲಿ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗ್ತೀನಿ. ಇವತ್ತು ಬೆಳಗ್ಗೆ ಎದ್ದಾಗಿನ ಒಂದು ಚೂರು ಬಾಡಿ ಸಂಜೆ ಪೂಜೆ ಮಾಡ್ಬೇಕು ಮತ್ತೆ ಅಂದ್ಬಿಟ್ಟು ನಾನು ಎಲ್ಲೂ ಹೋಗಿ ಮಲಗಲೇ ಇಲ್ಲ, ಬೆಡ್ ಮೇಲೆ ಎಲ್ಲೂ ಮಲಗಲೇ ಇಲ್ಲ. ಸುಮ್ಮನೆ ಸೋಫಾ ಮೇಲೆ ಕೂತಿದ್ದೆ, ಇಲ್ಲೇ ಮ್ಯಾಟ್ ಮೇಲೆ ಕೂತ್ಕೊಂಡು TV ನೋಡಿಕೊಂಡು ಸ್ವಲ್ಪ ನಾನು ಅದು ಇದು ಎಲ್ಲ ನೋಡಿಕೊಂಡು ಫೋನಲ್ಲಿ ಕೂತ್ಕೊಂಡಿದ್ದೆ. ಹಿಂಗೆ ಟೈಮ್ ಆಗೋಯ್ತು. ಆದ್ದರಿಂದ ತುಂಬ ಟಯರ್ಡ್ನೆಸ್ ಅನಿಸ್ತೈತೆ. ಮಲ್ಕೊಂಡ್ರೆ ಸಾಕು ಅಪ್ಪ ಆರಾಮ ನಿದ್ದೆ ಬಂದ್ಬಿಡುತ್ತೆ. 10 ಗಂಟೆ ಬೇಗ ಮಲ್ಕೊಂಡ್ಬಿಡ್ತೀವಿ. ಆ್ಯಂಡ್ ಬೇಗ ಎದ್ದೇಳೋಕೆ ಟ್ರೈ ಮಾಡಬೇಕು. ಅದಕ್ಕೋಸ್ಕರ ಸೊ ಓಕೆ, ಮತ್ತೆ ಇನ್ನೊಂದು ಹೊಸ ಬ್ಲಾಗ್ನೊಂದಿಗೆ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.